ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡ್ದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದು ಮಾಡ್ಕೊಂಡ್ಬಿಡ್ತೀಯಾ, ಜಡ್ಜ್ಮೆಂಟ್ ಕೊಟ್ಬಿಡ್ತೀಯಾ. ಅವಸರ ಪಡಬೇಡ ಇರು. ನೀವ್ ಸುಮ್ನೆ ನಿಮ್ ಕೆಲ್ಸ ನೋಡ್ಕೊಂಡು ಹೋಗ್ರಿ. ಬಂದ್ಬಿಟ್ರು ಅವಳ ಪರ ವಹಿಸ್ಕೊಂಡು. ಅವಳೊಬ್ಳಿಗೆ ಕೊಬ್ಬಿರದ ನಾನ್ ತೋರಿಸ್ತೀನಿ. ಸಾಧನ ಹೌದು ಮೇಡಮ್, ನೀವೆಲ್ಲ ದೊಡ್ಡ ಜನ, ನಾವು ಸಣ್ಣ ಜನ. ನಮ್ ಫೋನ್ ಎಲ್ಲ ನೀವ್ ರಿಸೀವ್ ಮಾಡಲ್ಲ, ನೀವ್ ನನ್ನ ಹತ್ರ ಮಾತು ಆಡಲ್ಲ. ಇನ್ಮೇಲೆ ನಾನು ನಿಮ್ ಹತ್ರ ಮಾತಾಡಲ್ಲ ಮೇಡಮ್, ನೀವು ನನ್ನ ಹತ್ರ ಮಾತಾಡ್ಬೇಡಿ. ಇದೇ ನಮ್ಮಿಬ್ರಿಗೂ ಕೊನೆ ಮಾತುಕತೆ. ಇನ್ಮೇಲೆ ನಾನೇನಾದ್ರೂ ನಿಮ್ ಹತ್ರ ಮಾತಾಡಕ್ ಬಂದ್ರೆ ಕೆನ್ನೆಗೆ ಪಟೀರ್ ಅಂತ ಒಂದು ಬಾರಿಸ್ಬಿಡಿ. ನಿಮಗೂ ನನಗೂ ಸಂಬಂಧ ಇಲ್ಲ. ಥ್ಯಾಂಕ್ ಯು, ಗುಡ್ ಬೈ. ಏನ್ ಸಾಧನ ನೀನು? ನಾನು ಹೇಳ್ತಾನೆ ಇದ್ದೀನಿ, ನೀನ್ ಕಳ್ಸೇ ಬಿಟ್ಟಿಯಲ್ಲ. ಅಷ್ಟೊಂದು ಕೋಪ ಏನಕ್ಕೆ ಅಂತ? ಮತ್ತಿನ್ನೇನ್ ಸಿದ್ದು, ನಾನ್ 2-3 ಸಲ ಕಾಲ್ ಮಾಡ್ದೆ ತಾನೆ? ನೀವ್ ಕಾಲ್ ಮಾಡಕ್ ಹೇಳ್ದಾಗ್ಲೇ ನಾನ್ ಮತ್ತೆ ಕಾಲ್ ಮಾಡ್ದೆ ತಾನೆ? ರಿಸೀವ್ ಮಾಡಲ್ಲ, ಕಟ್ ಮಾಡ್ತಿದ್ದಾಳೆ ಅಂದ್ರೆ ಏನ್ ಅರ್ಥ? ಅವಳು ಬೇಕು ಅಂತಾನೆ ಮಾಡ್ತಿದ್ದಾಳೆ. ಅವಳ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೀವ್ ಸ್ವಲ್ಪ ಸುಮ್ನೆ ಇರಿ. ಏನ್ ಗೊತ್ತು ನಿಮ್ಗೆ ನನ್ ಬಗ್ಗೆ? ನನಗೂ ಸ್ವಲ್ಪ ಹೇಳ್ತೀರಾ? ಅದು ಇನ್ಮೇಲೆ ನಾವಿಬ್ರು ಮಾತಾಡುವಾಗ ನನ್ನ ಮೇಡಮ್ ಅಂತ ಕರೆದ್ರು ಅಷ್ಟೇ, ನಾನ್ ನಿಮ್ ಫೋನ್ ಕಾಲೇ ಅಟೆಂಡ್ ಮಾಡಲ್ಲ. ಆಮೇಲೆ ಆಫೀಸಲ್ಲಿ ಎಲ್ರೂ ಮುಂದೆ ಗಲಾಟೆ ಮಾಡಬಾರ್ದು ಅಂತ ನಾನು ಸುಮ್ನೆ ಇದ್ದೆ. ಆದ್ರೆ ಏನ್ ನೀವು ತಂಗಿ ತರ ತಾನೇ ಮಾತಾಡಿಸ್ತಾ ಇದ್ರಿ ನನ್ನನ್ನ. ಅಂದ್ರೆ ನಾನು ಅಕ್ಕ ಅನ್ಕೊಂಡಿದ್ದು ಸುಮ್ನೆನಾ? ಓ, ಹಾಗಾದ್ರೆ ನೀವು ನನ್ನ ತಂಗಿ ಅಂತ ಅನ್ಕೊಂಡಿಲ್ಲ. ಅಕ್ಕ, ನಿಮ್ದು ಓವರ್ ಆಯ್ತಕ್ಕ. ಅದಕ್ಕೆ ನಾನು ಫೋನ್ನ ಡಿಸ್ಕನೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ನಿಮ್ನ ನೋಡಕ್ ಬಂದೆ. ಈಗ ಏನ್ ನಿಮ್ ಪ್ರಾಬ್ಲಮು? ಪ್ರತಿ ಒಂದಕ್ಕೂ ಯಾಕೆ ನೀವು ಮುಖನ ಉಮ್ಮಂತ ಊದಿಸ್ಕೊಳ್ಳೋದು? ಇಲ್ಲ ಅಂದ್ರೆ ಮಾತಾಡಿದ್ರೆ ಗುರ್ ಅಂತ ಅಂತೀರಪ್ಪ. ಏನದು? ಅದು ನಾನು ಹೇಳ್ದೆ ಅರ್ಚನಾ ಅವ್ರೆ, ಅವಳು ಹಾಗೇನೆ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾಳೆ. ಕೋಪ ಮಾಡ್ಕೊಂಡ್ರೆ ಇಮಿಡಿಯೇಟ್ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಎಷ್ಟೆಲ್ಲ ಕಾಲ್ ಮಾಡಿದ್ರು ಎತ್ಲಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಎಷ್ಟೆಲ್ಲ ಕಾಲ್ ಮಾಡಿದ್ರ ಕೊಡಿ ನೋಡೋಣ. ಅಯ್ಯೋ ಅರ್ಚನಾ, ಒಂದ್ ನಿಮಿಷ ಇರಿ. ಓ, ಹೇ, ಏನೋ ಆಡಿಯೋ ನೋಟ್ ಹಾಕಿದ್ದೀರಾ? ಏನದು? ಕೇಳಿಸ್ಕೊತೀನಿ ರೀ. ಅಯ್ಯೋ, ಏನಿಲ್ಲ. ಅದು ಏನು ಇಲ್ಲ ಅಂದ್ಮೇಲೆ ಮತ್ಯಾಕ್ ನನ್ನ ಹತ್ರ ಕಿತ್ಕೊಂಡ್ರಿ ಫೋನ್ನ? ಏನ್ ಕಳ್ಸಿದಿರ ಹೇಳಿ. ಅರ್ಚನಾ ಅವ್ರೆ, ಅದು ಅದು ವೀರಣ್ಣವರು, ಅದು ವೀರಣ್ಣವರು, ಅದು ಸುಮತಿ ಅವರು ಅವತ್ತು ಪಾಯಸ ಮಾಡಿದ್ರಲ್ಲ, ಬಹಳ ಚೆನ್ನಾಗಿತ್ತು. ನೀವೇನೋ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಸರ್? ಈಗೇನು ಇಲ್ಲ ಅಂದ್ರೆ ಯಾಕೆ ಡಿಲೀಟ್ ಮಾಡಿದ್ರಿ ಆ ಮೆಸೇಜು? ಮೆಸೇಜ್ ಡಿಲೀಟ್ ಮಾಡಿದ್ನ ಯಾವಾಗ? ಅಯ್ಯೋ, ಮಾತಾಡ್ತಾ ಕೈ ಟಚ್ ಆಗಿ ಡಿಲೀಟ್ ಆಗೋಯ್ತಮ್ಮ. ಹಲೋ ಸರ್, ನಿಮ್ ಮೆಸೇಜ್ ನ ಕಾಪಾಡೋದಕ್ಕೆ ಏನೆಲ್ಲ ಮಾಡ್ತಿದ್ದೀರಾ? ನಾನೇನಮ್ಮ ಮಾಡ್ದೆ? ಚೆನ್ನಾಗಿ ಮಾತಾಡ್ತೀರಾ, ಹಾಗೇನೆ ತುಂಬಾ ಚೆನ್ನಾಗಿ ಜಾಲರ ಹಾಕ್ತೀರಾ ಸರ್. ಬ್ಯೂಟಿಫುಲ್. ಹೀಗೆ ಕಪಲ್ ಅಂದ್ರೆ ಹೀಗೆ ಇರ್ಬೇಕು, ಮೇಂಟೈನ್ ಮಾಡಿ, ಚೆನ್ನಾಗಿರತ್ತೆ. ಏನಮ್ಮ ನೀನು? ನಾನೇನಮ್ಮ ಮಾಡ್ದೆ? ಅವರು ವಾಯ್ಸ್ ನೋಟ್ನ ಕಳಿಸ್ತಾರೆ, ನೀವ್ ಅದನ್ನ ಡಿಲೀಟ್ ಮಾಡ್ತೀರಾ. ಅದೆಲ್ಲ ನನಗ್ ಗೊತ್ತಿಲ್ಲಪ್ಪ. ಈಗ ನನ್ಗೆ ಒಳ್ಳೆ ಮಾತಲ್ಲಿ ಹೇಳಿ, ಏನ್ ಕಳ್ಸಿದ್ರಿ? ನನಗ್ ಚೆನ್ನಾಗ್ ಬೈತಿದಾರ ತಾನೆ? ಆ ತರದ್ದೇನೂ ಇಲ್ಲ ಅರ್ಚನಾ. ಹೌದಮ್ಮ, ಬೈದಿಲ್ಲ ಅವಳು. ಅದು ನೀವು ಫೋನ್ ಎತ್ತಲಿಲ್ಲ ಅನ್ನೋ ಬೇಜಾರ್ಗೆ ಸ್ವಲ್ಪ ಧ್ವನಿ ಜಾಸ್ತಿ ಮಾಡಿ ಮಾತಾಡ್ಬಿಟ್ಟಿದ್ದಾಳಷ್ಟೇ. ರೀ, ಏನ್ರಿ ಹಾಗೆ ಹೇಳ್ತಿದ್ದೀರಾ? ನಾನೇನ್ ಹೇಳಿಲ್ಲಪ್ಪ, ನಾನೇನ್ ಹೇಳ್ದೆ? ಅದೇನಿಲ್ಲಮ್ಮ. ಹೌದು ಮೇಡಮ್, ನೀವು ತುಂಬಾ ದೊಡ್ಡ ಜನ, ನಾವು ಸಣ್ಣ ಜನ. ನಮ್ ಫೋನೆಲ್ಲ ಎಲ್ಲಿ ರಿಸೀವ್ ಮಾಡ್ತೀರಾ ಮೇಡಮ್? ನಮ್ಮ ಹತ್ರ ಎಲ್ಲಿ ಮಾತಾಡ್ತೀರಾ ಮೇಡಮ್ ಅಂತ ಮೆಸೇಜ್ ಮಾಡಿದ್ಲಷ್ಟೇ. ಈ ವಾಯ್ಸ್ ಅಲ್ಲಿ ನಿಮ್ಮ ಮ್ಯಾಡಮ್ ಇದನ್ನ ನಾವ್ ನಂಬೇಕು.
ಹೌದೌದು, ನಾನು ಹಾಗೆ ಮಾತಾಡಿದ್ದು. ಸರ್, ಈಗ ನಿಮ್ ಮಿಸ್ಸಸ್ ಏನೋ ಮಾತಾಡಿದ್ರಲ್ಲ, ಅದನ್ ನೀವು ನನಗೆ ಹೇಳಿದ್ದು ಸುಳ್ಳು ತಾನೆ? ಏ ಇಲ್ಲಮ್ಮ, ನನ್ನ ಹೇಳ್ತಿರೋದು ಸತ್ಯನೇ. ಅಕ್ಕ, ಈಗ ನಾನ್ ನಿಮ್ ಎದುರುಗಡೆ ನಿಂತಿದ್ದೀನಿ. ನಿಮಗ್ ಕೋಪ ಇದೆ ಅಂತ ನನಗ್ ಗೊತ್ತು. ಅದೇನ್ ಬೈತಿದಿರೋ ಇಲ್ಲೇ ಡೈರೆಕ್ಟ್ ಆಗಿ ಬೈರಿ. ನಾನ್ಯಾಕ್ ಬೈಲಿ? ಹೌದಮ್ಮ, ಬೈದಿಲ್ಲ ಅವಳು. ಸರ್, ಆಫೀಸಲ್ಲಿ ನಾನು ಅವ್ರ ಜೊತೆಲಿ ಇರೋಳು ಸರ್. ನನಗೆ ಬಂದ್ ಕತೆ ಹೇಳ್ತಿದ್ದೀರಲ್ಲ, ಸುಮ್ಮನೆ ಇರಿ ಸರ್. ಅವ್ರು ಯಾವತ್ತೂ ಈ ವಾಯ್ಸಲ್ಲಿ ಮಾತಾಡ್ದವ್ರಲ್ಲ, ಅವ್ರ ಕೋಪ ಬಂದ್ರೆ ಹೇಗ್ ಮಾತಾಡ್ತಾರೆ ನನಗ್ ಚೆನ್ನಾಗ್ ಗೊತ್ತು. ಹೌದಲ್ವಾ? ಹೌದಲ್ವಾ? ಓ, ಅದು ರೀ, ಅಕ್ಕ, ಈ ಕೋಪ ಕಡಿಮೆ ಆಯ್ತಾ? ಬೈದ್ಬಿಟ್ರ? ಅರ್ಚನಾ ಸಾರಿ, ಅದು ಸಾರಿ ಅಂತೆ, ಸಾರಿ ಬದ್ನೆಕಾಯಿ. ರೀ, ಸೈಟ್ ಹತ್ರ ಲೋಡ್ ಹೋಗಿದ್ಯಾ ನೋಡಿ. ನಾನು ಅವ್ರ ಹತ್ರನೇ ಮಾತಾಡಿಟ್ಟೆ. ನಾನೀಗ ಒಂದ್ ಗ್ಲಾಸ್ ಕಾಫಿ ಕೊಡ್ತೀಯಾ? ಈಗ ತಾನೇ ಕುಡಿದ್ರಲ್ಲ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಬನ್ನಿ. ಯಾರು? ಇದು ಸಿದ್ಧಾರ್ಥ ಅವ್ರ ಮನೆ ತಾನೆ? ಹೌದು, ಅವ್ರು ನಮ್ಮ ಅಣ್ಣನೇ. ಕೂತ್ಕೊಳ್ಳಿ. ಏನಾಗ್ಬೇಕಿತ್ತು? ಯಾರಪ್ಪ ಅವರು? ಅಮ್ಮ, ಅಣ್ಣನ್ ಕೇಳ್ಕೊಂಬಂದಿಯಾರಮ್ಮ ಇವರು. ನಮಸ್ತೆ ಅಮ್ಮ. ನಮಸ್ತೆ. ಯಾರಮ್ಮ ನೀನು? ನನ್ನ ಹೆಸರು ತಾರಾ ಅಂತ. ಮನೇಲಿ ಸಿದ್ಧಾರ್ಥ ಅವ್ರಿದಾರಾ? ಹಾ, ಇದಾನೆ. ಅವನಿಂದ ನಿನ್ಗೇನಾಗ್ಬೇಕಾಗಿತ್ತಮ್ಮ? ಅವರಿಂದ ಆಗ್ಬೇಕಾಗಿರೋದೆಲ್ಲ ಆಗೋಗಿದೆ ಅಮ್ಮ, ಅದನ್ನೇ ಮಾತಾಡಕ್ ಬಂದಿದ್ದೀನಿ. ಏನ್ ಮಾತಾಡ್ತಿದ್ಯಮ್ಮ ನೀನು? ಅದ್ರ ಅರ್ಥ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಅಮ್ಮ, ನಾನು ಮತ್ತೆ ಸಿದ್ಧಾರ್ಥ ಅವರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದೀವಮ್ಮ. ವಾರಕ್ಕೆ 2 ಸಲ ನಮ್ಮ ಮನೆಗೆ ಬರೋರಮ್ಮ. ಒಂದೆರಡು ತಿಂಗಳಿಂದ ನಮ್ಮ ಮನೆಗೆ ಬರ್ತಾನೆ ಇಲ್ಲ, ಫೋನಿಗೂ ಸಿಗ್ತಿಲ್ಲ. ಏಯ್, ಯಾರ ಬಗ್ಗೆ ಎಲ್ಲಿ ಬಂದು ಏನ್ ಮಾತಾಡ್ತಾ ಇದ್ಯಾ? ಸಿದ್ಧಾರ್ಥ್ ನಮ್ ಯಜಮಾನ್ರು, ಗೊತ್ತಾ? ಓ, ನಮ್ಮಿಬ್ರಿಗೂ ಗೊತ್ತಿದ್ದಲೇ ನಿಮಗೆ ಮದ್ವೆ ಆಗಿದಾರೆ ಅಂತ ಗೊತ್ತಾಯ್ತು. ಮುಚ್ಚಮ್ಮ ಬಾಯಿ. ಇದು ಶಾಂತಿ ನಿವಾಸ. ಸಿದ್ಧಾರ್ಥು ನನ್ನ ಹಿರಿ ಮಗ. ನೀನ್ ಯಾರೋ ಏನೋ ಗೊತ್ತು ಗುರಿ ಇಲ್ದಿರೋಳು ಬಂದು ಬಾಯಿಗೆ ಬಂದ ಹಾಗೆ ಹೇಳ್ಬಿಟ್ರೆ ಏನು?